ಬಿಜೆಪಿಯಲ್ಲೂ ಟಿಕೆಟ್ಗಾಗಿ ಲಾಭಿ ಜೋರಾಗಿದೆ. ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಿಸಲು ಶಾಸಕ ಚಂದ್ರಪ್ಪ ಸರ್ಕಸ್ ಮಾಡ್ತಾ ಇದ್ದಾರೆ. ಪುತ್ರನಿಗೆ ಟಿಕೆಟ್ ಸಿಗದೆ ಹೋದರೆ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ ಚಂದ್ರಪ್ಪ. ವಿಜಯೇಂದ್ರ ಭೇಟಿ ಮಾಡಿ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಚಂದ್ರಪ್ಪ. ನನ್ನ ಪುತ್ರ ಕೂಡ ಚಿತ್ರದುರ್ಗ ಟಿಕೆಟ್ ಆಕಾಂಕ್ಷಿ. ಟಿಕೆಟ್ ಸಿಗದೆ ಹೋದರೆ ಸಮುದಾಯದಲ್ಲಿ ಅಸಮಾಧಾನ ಆಗೋದು ಸಹಜ. ಬಿಜೆಪಿಯಲ್ಲಿ ಶಾಸಕ ಚಂದ್ರಪ್ಪ ಬಂಡಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗ ಲೋಕಸಭೆ ಟಿಕೆಟ್ ಪುತ್ರನಿಗೆ ನೀಡುವಂತೆ ಈ ಮೂಲಕ ಒತ್ತಾಯ ಮಾಡಿದ್ದಾರೆ. ಚಿತ್ರದುರ್ಗ ನಾನು ಮೊದಲಿಂದನೂ ಕೂಡ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದೆ, ಈಗಲೂ ಕೇಳಿದ್ದೀನಿ. ಅವರು ನಮಗೆ ಅನ್ಯಾಯ ಮಾಡೋದಿಲ್ಲ ಅಂತ ವಿಶ್ವಾಸ ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ BJP ಅಸೆಂಬ್ಲಿ ಎಲೆಕ್ಷನ್ನಾಗೆ ಭಾಳಷ್ಟು ಹಿನ್ನಡೆ ಆಗಿದೆ. ಪಾವಗಡ ಮತ್ತು ಚಳ್ಳಕೆರೆ ಅಂತ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಠೇವಣಿ ಕೂಡ ಬಂದಿಲ್ಲ. ನನ್ನ ನೇಟಿವ್ ತಾಲೂಕು ಚಳ್ಳಕೆರೆ. ಪಾವಗಡ ಇಲ್ಲೆಲ್ಲ ನಮಗೆ ಮೊದಲಿಂದನೂ ಕೂಡ ನಾನು 5 ಸಾರಿ MLA ಆಗಿರೋದ್ರಿಂದ ಸಾರ್ವಜನಿಕರ ಬದುಕಿನಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನನಗೆ ಎಲ್ಲ ಕಡೆಯಿಂದ ನನ್ನ ಮಗನ ಟಿಕೆಟ್ ಕೊಟ್ಟರೆ ಓಡಾಡಿ ಗೆಲ್ಲಿಸ್ಕೊಂಡು ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ಪಕ್ಷದ ಮುಖಂಡರಾದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರಿಗೂ ಕೂಡ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಗೆಲ್ಲಿಸ್ಕೊಂಡು ಬರ್ತೀವಿ. ಸಹಜವಾಗಿ ಟಿಕೆಟ್ ಅನೌನ್ಸ್ ಮಾಡಿದಾಗ ನಾನು ಮೊದಲಿಂದ ಗಮನಿಸಿರೋದು ಇದು ಸಹಜವಾದಂಥ ಪ್ರಕ್ರಿಯೆನೇ. ಟಿಕೆಟ್ ನನಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗ ನಮಗೂ ಕೂಡ ಟಿಕೆಟಿನ ತೊಂದರೆ ಆದಾಗ ಸಹಜವಾಗಿ ನಮ್ಮ ಸಮಾಜ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮಾಜ, ನಮಗೆ ಸೀಟ್ ಕೊಟ್ಟಿಲ್ಲ ಅಂದರೂ ಕೂಡ ನಮ್ಮ ಸಮಾಜನೂ ಕೂಡ ಇದೇ ಕೆಲಸನೇ ಮಾಡೋಂಥ ವಾತಾವರಣ ಬರ್ಬೋದು. ಆದರೆ ನನ್ನ ಅಂದಾಜು ಪ್ರಕಾರ ಆ ಥರ ಬರೋದಿಲ್ಲ. ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.